ದತ್ತಾತ್ರೇಯಾಯ ನಮಃ. ಓಂ ಐಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ. ಎಲ್ಲ ಧರ್ಮಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ, ಈ ದಿನ ಭಾರ್ಗವ ವಾಸರ ಶುಕ್ರವಾರ, ಸಪ್ತಮಿ ತಿಥಿ, ಪುಷ್ಯ ಮಾಸ, ಬಹುಳ ಅಂದರೆ ಕೃಷ್ಣ ಪಕ್ಷ. ಹಾಗೆ ಇವತ್ತು ಸ್ವಾತಿ ನಕ್ಷತ್ರ ಕೂಡ ಬಹಳ ವಿಶೇಷವಾದ ನಕ್ಷತ್ರ, ವಿಶೇಷವಾದ ದಿನ. ಈ ಶುಭ ದಿನದಲ್ಲಿ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಎಲ್ಲರನ್ನೂ ಕೂಡ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ನಾನು ಮಾತಾಡ್ತಾ ಇರುವಂತಹ ವಿಷಯ ಬಹಳ ವಿಶೇಷವಾದ್ದು. ಯಾಕಂದರೆ ಒಂದು ವಾರದಿಂದ ಸಾಕಷ್ಟು ಜನ ನನಗೆ ಕರೆ ಮಾಡಿ ಕೇಳ್ತಾ ಇರೋದು ಒಂದೇ: ಸಾಲದ ಬಾಧೆ, ಹಣದ ಬಿಕ್ಕಟ್ಟು, ಮನೆಯಲ್ಲಿ ಏನು ಕೆಲಸ ಮಾಡಿದ್ರೂ ಕೂಡ ಸರಿಯಾಗಿ ಲಾಭ ಬರ್ತಾ ಇಲ್ಲ, ಮನೆಯಲ್ಲಿ ಅಶಾಂತಿ ವಾತಾವರಣ ಇದೆ ಅನ್ನೋದು ಎಲ್ಲರ ಒಂದು ಸಮಸ್ಯೆ. ಸುಮಾರು ಒಂದು 2,000 ಕರೆಗಳು ಬಂದಿದೆ. ಸುಮಾರು ಜನ ನನ್ನನ್ನು ಬಂದು ಭೇಟಿ ಮಾಡಿದಿರಿ. ಎಲ್ಲರ ಸಮಸ್ಯೆ ಇದೆ ಆಗ್ತಾಯಿದೆ. ಇದಕ್ಕೆ ಪರಿಹಾರ ಏನು ಅನ್ನೋದನ್ನು ತಿಳಿಸೋದಕ್ಕಾಗಿ ಸಾಲದ ಬಾಧೆಯಿಂದ ಮುಕ್ತರಾಗಬೇಕು, ಮನೆಯಲ್ಲಿ ಶಾಂತಿ ನೆಮ್ಮದಿ ನೆಲೆಸಬೇಕು, ಇದಕ್ಕೆ ಏನು ಮಾಡಬೇಕು ಅನ್ನೋದರ ಬಗ್ಗೆ ಇವತ್ತು ತಿಳಿಸ್ತಾ ಹೋಗ್ತೀನಿ. ಜೊತೆಯಲ್ಲಿ ನಿಮ್ಮ ಸಮಸ್ಯೆಗಳಿಗೆ ಸಣ್ಣ ಸಣ್ಣ ಪರಿಹಾರಗಳನ್ನು ಕೂಡ ತಿಳಿಸ್ತಾ ಹೋಗ್ತೀನಿ. ಹಾಗೆ ಬಹಳ ವಿಶೇಷವಾಗಿ ಇವತ್ತು ಮಹಾಲಕ್ಷ್ಮಿಯ ಒಂದು ಪೂಜೆಯ ವಿಚಾರವನ್ನು ಕೂಡ ತಿಳಿಸ್ಕೊಡ್ತೀನಿ. ಎಲ್ಲರೂ ಕೂಡ ಕರೆ ಮಾಡಬೇಕಾದ್ರೆ 080ಗೆ ಕರೆ ಮಾಡಿದ್ರೆ ಇಲ್ಲಿ ನಾನು ಮಾತಾಡ್ತೀನಿ. ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿದ್ರೆ ನನ್ನ ಸಮಯವನ್ನು ನೀವು ನಿಗದಿ ಮಾಡ್ಕೊಳ್ಳೋದಕ್ಕಿರುತ್ತೆ. ಆದ್ದರಿಂದ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ನಾವು ಕಾರ್ಯಕ್ರಮದಲ್ಲಿ ಮಾತಾಡಬೇಕು ಅಂತ ಕೇಳಬೇಡಿ. 080 ನಂಬರ್ಗೆ ಕರೆ ಮಾಡಿ, ಲ್ಯಾಂಡ್ಲೈನ್ಗೆ ಕರೆ ಮಾಡಿ ನಮಗೆ ಅಪಾಯಿಂಟ್ಮೆಂಟ್ ಕೊಡಿ ಅಂತ ಕೇಳಬೇಡಿ. ಇವೆರಡನ್ನೂ ಕೂಡ ವ್ಯತ್ಯಾಸ ಮಾಡ್ಕೊಳ್ತೀರಿ. ಮತ್ತು ಕರೆ ಮಾಡಿದವರು ನೆಟ್ವರ್ಕ್ ಇರೋಂತಹ ಸ್ಥಳದಲ್ಲಿ ನಿಂತು ನಿಮ್ಮ ಟಿ ವಿ ವಾಲ್ಯೂಮ್ನ ಸಂಪೂರ್ಣ ಮ್ಯೂಟ್ ಮಾಡ್ಕೊಂಡು ಮಾತಾಡಿದಾಗ ನಿಮ್ಮ ಕರೆಗೆ ನಾನು ಉತ್ತರ ಕೊಡ್ತೀನಿ ಅಂತ ತಿಳಿಸ್ತಾ, ಎಲ್ಲರಿಗೂ ಕೂಡ ಮಹಾಲಕ್ಷ್ಮಿಯ ಅನುಗ್ರಹ ಪ್ರಾಪ್ತವಾಗಲಿ ಅಂತ ಪ್ರಾರ್ಥಿಸ್ತಾ, ಮೊದಲನೇದಾಗಿ ನಮಗೆ ಆಗ್ತಾ ಇರೋಂತಹ ಸಾಲದ ಬಾಧೆಗೆ ಕಾರಣ ಏನು ಅಂತಂದರೆ, ನಮ್ಮ ಮನೆಯಲ್ಲಿ ಆಗುವಂತಹ ಅಶಾಂತಿಗೆ ಕಾರಣ ಏನು ಅಂತಂದರೆ, ಜನರಲ್ಲಾಗಿ ನಾವು ಮಾಡ್ತಾ ಇರೋಂತಹ ಮಿಸ್ಟೇಕ್ಸ್. ಏನು ಆ ಮಿಸ್ಟೇಕ್ಸು? ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ದೇವರ ಮನೆಯನ್ನು ಬಿಟ್ಕೊಟ್ಬಿಟ್ಟಿರ್ತೀವಿ. ಹೆಣ್ಣು ಮಕ್ಕಳು ಮಾತ್ರ ದೇವ್ರ ಪೂಜೆ ಮಾಡಬೇಕು, ಗಂಡಸರಾಗಲಿ ಮಕ್ಕಳಾಗಲಿ ಏನೂ ಮಾಡಬಾರ್ದು. ಒಂದು ವೇಳೆ ಮಾಡಿದ್ರೂ ಕೂಡ ಅವ್ರು ಪೂಜೆ ಮಾಡ್ತಾ ಇರಬೇಕಾದ್ರೆ ನಿನ್ನ ಪಾಡಿಗೆ ನೀನು ಮಾಡ್ಕೋ, ನಾವು ಟಿ ವಿ ನೋಡ್ತೀವಿ ಅಂತ ಟಿ ವಿ ಹಾಕ್ಕೊಂಡು ಕೂತ್ಕೊಳ್ಳೋದು. ಮಕ್ಕಳು ನಾವು ಓದಬೇಕು, ನಮ್ಮನ್ನು ಡಿಸ್ಟರ್ಬ್ ಮಾಡಬೇಡ ಅಂತ ಹೇಳಿ ಬಾಗಿಲು ಹಾಕ್ಕೊಳ್ಳೋದು. ಈ ರೀತಿಯಾದ ಒಂದು ವ್ಯವಸ್ಥೆ ನಮ್ಮ ಮನೆಯಲ್ಲಿ ಜನರಲ್ಲಾಗಿ ನಾವು ನೋಡ್ತಾ ಇರ್ತೀವಿ. ಹೆಣ್ಣು ಮಕ್ಕಳು ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ಬಹಳ ಶ್ರದ್ಧೆಯಿಂದ ಪೂಜೆ ಮಾಡ್ತಾರೆ. ನಮಗೂ ಸಾಕಷ್ಟು ಜನ ಕರೆ ಮಾಡೋರು ಯಾರು ಅಂದರೆ ಹೆಣ್ಣು ಮಕ್ಕಳು. ಅವ್ರು ಕರೆ ಮಾಡಿ ಏನು ಹೇಳ್ತಾರೆ, ಸ್ವಾಮಿ ನಮ್ಮ ಮನೆಯಲ್ಲಿ ಸಮಸ್ಯೆ ಇದೆ ಅಂತ ಹೇಳ್ತಾರೆ ಬಿಟ್ಟು, ಸ್ವಾಮಿ ನನಗೇನೋ ಸಮಸ್ಯೆ ಇದೆ ಅಂತ ಹೇಳೋದೇ ಇಲ್ಲ. ಅದು ಹೆಣ್ಣು ಮಗಳಿಗಿರುವಂತಹ ಒಂದು ಮಹತ್ತರವಾದ ಗುಣ. ಮನೆಯ ಏಳಿಗೆಗಾಗಿ ಶ್ರಮಿಸುವಂತಹ ಒಂದು ಬುದ್ಧಿ ಹೆಣ್ಣು ಮಕ್ಕಳಿಗಿರುತ್ತೆ. ಆ ಹೆಣ್ಣು ಮಕ್ಕಳು ಪೂಜೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ನಾವು ಏನು ಮಾಡದೇ ಇದ್ರೂ ಪರವಾಗಿಲ್ಲ, ಅಟ್ಲೀಸ್ಟು ಅವರು ಮಾಡ್ತಾ ಇರೋದಕ್ಕೆ ಒಂದು ಊದ್ಕಡ್ಡಿ ತಂದುಕೊಡ್ರಿ, ಒಂದು ನೀರು ತಂದುಕೊಡ್ರಿ, ಒಂದು ಪಾತ್ರೆ ತಂದುಕೊಡ್ರಿ, ಒಂದು ಬಟ್ಟೆ ತಂದುಕೊಡ್ರಿ ಅಂದರೆ ಮಾಡ್ಕೋ ಹೋಗೋ, ನಾನು ಟಿ ವಿ ನೋಡ್ತಾ ಇದ್ದೀನಿ ಅನ್ನೋದನ್ನು ಬಿಟ್ಟು ಆ ಕೆಲಸಕ್ಕೆ ಒಂದು ಸ್ಪಂದನೆ ಮಾಡೋವಂಥದ್ದು. ಮಕ್ಕಳು ವಿದ್ಯಾಭ್ಯಾಸ ಮಾಡೋದು ತಪ್ಪಲ್ಲ, ಪೂಜೆ ಮಾಡೋವಂತಹ ಸಂದರ್ಭದಲ್ಲಿ, ಆರತಿ ಮಾಡೋ ಸಂದರ್ಭದಲ್ಲಿ ಬಂದು ನಿಂತ್ಕೊಳ್ಳೋವಂತಹ ಒಂದು ವ್ಯವಸ್ಥೆಯನ್ನು ಕ್ರೋಢೀಕರಿಸ್ಕೊಡ್ಬೇಕು. ಯಾರೋ ಕರೆ ಮಾಡ್ತಾ ಇದ್ದಾರೆ, ನೋಡೋಣ. ಹಲೋ, ಹೇಳಿಮ್ಮ. ನಮಸ್ತೆ, ಹೇಳಿಮ್ಮ, ಏನು ಕೇಳಬೇಕಾಗಿತ್ತು? ಹೇಮಲತಾ ಅಂತ. ಹೇಳಿ ತಾಯಿ. ತುಂಬಾ ತೊಂದರೆ ಸರ್, ನಮ್ಗೆ ತುಂಬಾನೇ ಕಷ್ಟ. ದುಡಿದು ತಿನ್ನೋದಕ್ಕೂ ಆಗಲ್ಲ, ನಮ್ ಕಾಲೆಲ್ಲ ತೊಂದರೆ ಆಗ್ಬಿಟ್ಟಿದೆ, ಆರೋಗ್ಯ ಸಮಸ್ಯೆ, ದುಡ್ಡು ಕಾಸಕ್ಕೂ ತುಂಬಾ ತೊಂದರೆಗಳು. ಆದ್ರೆ ಯಾವ್ದೇ ರೀತಿ ಬದುಕಕ್ಕೂ ಆಗಲ್ಲ. ಮೊನ್ನೆ ಈಗ 3.5 ತಿಂಗಳಾಯ್ತು, ಒಬ್ಬ ಮಗ ತೀರ್ಕೊಂಡ್ಬಿಟ್ಟ. ನೋಡಿದ್ರೆ ತುಂಬಾ ನಮ್ಮ ಮಕ್ಳು ಮದ್ವೆಗಳು ಆಗ್ಲಿಲ್ಲ ಸ್ವಾಮಿ. ನಮ್ಗೆ ಮನೆ ದೇವ್ರು ಯಾರಮ್ಮ? ನಿಮ್ಮ ಮನೆ ದೇವ್ರು ಯಾರಮ್ಮ? ಮನೆ ದೇವ್ರು ರೇವಣ ಸಿದ್ದೇಶ್ವರ.
ಹ್ಞೂ ಹ್ಞೂ ಯಾವಾಗ ಹೋಗಿದ್ರಿ ತಾಯಿ ಅಲ್ಲಿಗೆ? ಹಲೋ, ರೇವಣ್ಣ ಸಿದ್ದೇಶ್ವರನ ಹತ್ರ ಯಾವಾಗ ಹೋಗಿದ್ರಿ? ಈಗ ಜೂನ್ ತಿಂಗಳಲ್ಲಿ ಹೋಗಿದ್ವಿ. ಹ್ಞೂ ಹ್ಞೂ ಅದಾದ್ಮೇಲೆ ಮಗ ಹೋಗಿದ್ದ? ಜೂನ್ 14ನೇ ತಾರೀಕು ಹೋಗಿ ಬಂದ್ವಿ. ಟಿವಿ ನೋಡ್ಕೊಂಡು ಮಾತಾಡಬೇಡಿ, ಟಿವಿ ನೋಡ್ಕೊಂಡು ಮಾತಾಡಬೇಡಿ. ಇಲ್ಲ ಟಿವಿ ನೋಡ್ಕೊಂಡು ಮಾತಾಡ್ತಾ ಇಲ್ಲ. ಅದಾದ್ಮೇಲೆ ಮಗ ಹೋಗಿದ್ದ? ಆಮೇಲೆ ಹೋಗಕ್ಕಾಗಿಲ್ಲ. ನಮ್ಮ ಮಗ ಹುಷಾರ್ ತಪ್ಪದ, ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡ್ಕೊಂಡು 1 ತಿಂಗಳಿದ್ದು ಮನೆಗ್ ಬಂದು 1 ತಿಂಗಳ ಮೇಲೆ 10 ದಿವಸಕ್ಕೆ ತೀರ್ಕೊಂಡ. ಏನ್ ಸಮಸ್ಯೆ ಆಗಿತ್ತಮ್ಮ? ಅವನು ಒಂದ್ ಸ್ವಲ್ಪ ಡ್ರಿಂಕ್ಸ್ ಮಾಡ್ತಿದ್ದ ಸ್ವಾಮಿ. ಅದು ಶುಗರ್ ಎಲ್ಲ ಜಾಸ್ತಿ ಆಗ್ಬಿಡ್ತು. ಬಂದಾದ್ಮೇಲೆ ಚೇತರಿಸ್ಕೊಂಡಿದ್ದಾನೆ ಅಂತ ಅನ್ಕೊಂಡ್ವಿ. ಅದು ಹಾರ್ಟ್ ಅಟ್ಯಾಕ್ ತರ ಬೆಳಗ್ಗೆನೆ ಬೇಗನೆ ಇದಾಗೋಯ್ತು. ಅದಕ್ಕೆ ಏನ್ ಮಾಡ್ಬೇಕು ಅಂತಾನು ಗೊತ್ತಾಗಲ್ಲ. ಒಬ್ಬೊಬ್ಳೆ ಹೋಗಕ್ಕೂ ಆಗಲ್ಲ, ತಲೆ ಸುತ್ತು ಬಿದ್ದು ಹೋಗಂಗೆ, ಕಾಲು ಕ್ರಾಸ್ ಬಂದ್ಬಿಟ್ಟಿದೆ. ಮನೇಲಿ ಯಾರಿದಾರಮ್ಮ ನಿಮ್ಮ ಜೊತೆಯಲ್ಲಿ? ನಮ್ ಜೊತೆಲಿ ನಮ್ಮ ಯಜಮಾನ್ರು ಇದಾರೆ, ಇನ್ನೊಬ್ಬ ಮಗ ಇದ್ದಾನೆ. ಅವನಿಗೂ ಮದ್ವೆ ಎಲ್ಲ ಆಗ್ತಾ ಇಲ್ಲ ಸ್ವಾಮಿ ನಮ್ಗೆ. ಅಶ್ವತ್ಥ ಕಟ್ಟೆ ಪ್ರದಕ್ಷಿಣೆ ಮಾಡಿಸಿ ಮಗನಿಗೆ ಹೇಳ್ಬಿಟ್ಟು ಅರಳಿ ಕಟ್ಟೆಗೆ ಹೋಗಿ ನಮಸ್ಕಾರ ಮಾಡು ಅಂತ ಹೇಳಿ ದತ್ತಪೀಠದಲ್ಲಿ ದತ್ತಾತ್ರೇಯರಿಗೆ ಭಿಕ್ಷೆಯನ್ನು ಸಮರ್ಪಣೆ ಮಾಡಿ ಅಲ್ಲಿ ಭಸ್ಮ ಮತ್ತು ಕುಂಕುಮದ ಪ್ರಸಾದ ಕೊಡ್ತೀನಿ. ನಿಮ್ಮ ಆರೋಗ್ಯ ಸಮಸ್ಯೆನೂ ದೂರ ಆಗತ್ತೆ, ಜೊತೆಯಲ್ಲಿ ನಿಮ್ಮ ಮನೆಯಲ್ಲಿರುವಂತಹ ಕಷ್ಟನೂ ಪರಿಹಾರ ಆಗೋದಕ್ಕೆ ದತ್ತನಲ್ಲಿ ಪ್ರಾರ್ಥನೆ ಮಾಡ್ತೀನಮ್ಮ. ಒಳ್ಳೇದಾಗ್ಲಿ. ಮತ್ತೊಂದು ಕರೆ ಬರ್ತಾ ಇದೆ, ನೋಡೋಣ. ಹಲೋ ಹಲೋ, ಹೇಳಿಪ್ಪ. ಸಿದ್ದರಾಜ್ ಅಂತ. ಹೇಳಿಪ್ಪ, ಎಲ್ಲಿಂದ ಮಾತಾಡ್ತಾ ಇದ್ದೀರಾ? ಮೈಸೂರಿನ ಸರ್. ಹೇಳಪ್ಪ, ಏನು ಕೇಳಬೇಕಾಗಿತ್ತು? ಅದೇ ನಮ್ಮ ಸ್ವಲ್ಪ ಜಮೀನ್ ಬಗ್ಗೆ ವ್ಯವಸಾಯ ಮಾಡ್ಬೇಕು, ಏನು ಪರಿಹಾರ ಏನಂತ ಕೇಳ್ಬೇಕು. ವ್ಯವಸಾಯ ಮಾಡಿಪ್ಪ, ಒಳ್ಳೇದಾಗತ್ತೆ, ಆತಂಕ ಪಡಬೇಡಿ. ಭೂಮಿ ತಾಯಿನ ಪ್ರಾರ್ಥನೆ ಮಾಡಿಕೊಳ್ಳಿ. ಪ್ರತಿನಿತ್ಯ ಆ ಭೂಮಿ ತಾಯಿ ಮಣ್ಣಿಗೆ ಒಂಚೂರು ಅರಿಶಿನ ಕುಂಕುಮ ಪೂಜೆ ಮಾಡಿ ವರಾಹ ಸ್ವಾಮಿಯನ್ನ ಪ್ರಾರ್ಥನೆ ಮಾಡಿಕೊಂಡು ಕೆಲಸ ಶುರು ಮಾಡಿ. ಚೆನ್ನಾಗಿ ಅಭಿವೃದ್ಧಿ ಆಗತ್ತಪ್ಪ, ಒಳ್ಳೇದಾಗ್ಲಿ. ಹೀಗೆ ಮನೆಯಲ್ಲಿ ಪೂಜೆ ಮಾಡುವಂತಹ ಸಂದರ್ಭದ ವ್ಯವಸ್ಥೆ ಮೊದಲನೇದಾಗಬೇಕು. ಮಕ್ಕಳು ಓದಲಿ, ಮಕ್ಕಳು ಓದೋದ್ರಲ್ಲಿ ಯಾವ ಸಮಸ್ಯೆನೂ ಇಲ್ಲ, ಯಾವುದೇ ವಿಧವಾದ ತೊಂದರೆನೂ ಇಲ್ಲ. ಮೊಬೈಲ್ ನೋಡ್ಕೊಂಡು ಕೂತ್ಕೊಳ್ಳೋದು ಸಮಯ ಹಾಳು ಮಾಡಲ್ವಾ? ವಾರಕ್ಕೆ 1 ದಿನವೋ 2 ದಿನವೋ ನಾವು ಹೊರಗಡೆ ಹೋಗಬೇಕು ಅಂತ ಸುತ್ತಾಡೋದಕ್ಕೆ ಅಪ್ಪ ಅಮ್ಮನ ಜೊತೆ ಮಕ್ಕಳು ಹೋಗೋದಿಲ್ವಾ? ಫಿಲಮ್ ನೋಡಬೇಕು ಅಂದಾಗ ಫಿಲಮ್ಗೆ ಅಪ್ಪ ಅಮ್ಮ ಕರ್ಕೊಂಡು ಹೋಗೋದಿಲ್ವಾ? ಹಾಗೆ ಅಪ್ಪ ಅಮ್ಮ ಪೂಜೆ ಮಾಡುವಾಗಲೂ ಕೂಡ ಮಕ್ಕಳು ಒಂದು 10 ನಿಮಿಷ ದೇವರ ವಿಚಾರದಲ್ಲಿ ತಮ್ಮನ್ನು ತೊಡಗಿಸ್ಕೊಳ್ಳುವಂತಹ ವ್ಯವಸ್ಥೆಯನ್ನು ಅಪ್ಪ ಅಮ್ಮ ಮಾಡಿಕೊಡ್ಬೇಕು. ಹಾಗೆ ಟಿ ವಿ ನೋಡೋಂತಹ ಸಂದರ್ಭ ಅದೂ ಇರುತ್ತೆ. ಟಿ ವಿ ನೋಡಬಾರ್ದು ಅಂತ ನಾನು ಹೇಳೋದಿಲ್ಲ. ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ಆ ಟಿ ವಿನ ಮ್ಯೂಟ್ ಮಾಡಿಕೊಂಡು, ಏನು ಇಂಪಾರ್ಟೆಂಟು ತಲೆ ಮೇಲೆ ಆಕಾಶ ಬೀಳೋ ಅಂಥದ್ದೇನೂ ಇರೋದಿಲ್ಲ. 10 ನಿಮಿಷ ಬಿಟ್ಟರೆ ಮತ್ತೆ ಆ ಟಿ ವಿಯಲ್ಲಿ ಗೊತ್ತಾಗೇ ಆಗುತ್ತೆ ಏನೇನು ಬರ್ತಾ ಇರುತ್ತೆ ಅನ್ನೋದು. ದೇವರ ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ದೇವರ ಪೂಜೆಗೆ ಕಾನ್ಸಂಟ್ರೇಷನ್ ಮಾಡಿ. ಮನೆಯಲ್ಲಿ ಶಾಂತಿ ನೆಮ್ಮದಿ ನೆಲೆಸಬೇಕು ಅಂತಂದರೆ ಬಹಳ ಮುಖ್ಯವಾಗಿ ಹೆಣ್ಣು ಮಗಳು ಕಾರಣ ಆಗಿರ್ತಾಳೆ. ಆ ಹೆಣ್ಣು ಮಗಳನ್ನು ಅವಳು ರಾಕ್ಷಸಿ, ಅವಳು ಕೋಪ ಮಾಡ್ಕೋತಾಳೆ, ಅವಳದು ಅವಳಿದು ಅಂತಂದರೆ ಏನೂ ಮಾಡೋಕ್ಕಾಗಲ್ಲ. ಮನೆಗೆ ಹೆಣ್ಣು ಮಗಳು ಬಂದಾಗ ನಮ್ಮ ಪೂರ್ವಾರ್ಜಿತ ಕರ್ಮಗಳು, ನಮ್ಮ ಪಿತೃಗಳ ಒಂದು ಶಾಪ, ಇನ್ನೊಂದು ಮತ್ತೊಂದು ಏನೇನು ನಮ್ಮ ಮನೆಯಲ್ಲಿ ನಡೆದಿರುತ್ತೋ ಅದೆಲ್ಲ ಹೆಣ್ಣಿನ ಮುಖಾಂತರ ಮೊದಲನೇದಾಗ ಆಚೆ ಬರ್ತಾ ಇರುತ್ತೆ. ಅವಳು ಕೋಪ ಮಾಡ್ಕೊಂಡಿದ್ದಾಳೆ ಅಂತಂದರೆ ನಮ್ಮ ಮನೆಯಲ್ಲಿ ಏನೋ ಸಮಸ್ಯೆ ಆಗಿದೆ ಅನ್ನೋದೇ ಅರ್ಥ ಆಗಿರುತ್ತೆ. ಮನೆಯಲ್ಲಿ ಎಲ್ಲ ಶುದ್ಧಿಯಾದ ವಾತಾವರಣ ಇರಬೇಕು ಅಂದರೆ ಆ ಮನೆಗೆ ಹೆಣ್ಣು ಮಗಳು ಇರಲೇಬೇಕು ಅನ್ನೋದು ಎಲ್ಲ ರೀತಿಯಲ್ಲೂ ಎಲ್ರಿಗೂ ಅರ್ಥ ಆಗುವಂಥದ್ದು. ಒಬ್ಬ ಗಂಡಸಿದ್ರೆ ಅಲ್ಲಿ 1000 ಸಾಮಾನುಗಳು ಬಿದ್ದಿರಲಿ, ಅದನ್ನು ಹೇಗೆ ಜೋಡಿಸ್ಕೋಬೇಕು ಅಂತ ತಲೆ ಒಳಗಡೆ ಹೋಗೋದಿಲ್ಲ. ಅದೇ ಒಂದು ಹೆಣ್ಣು ಮಗಳಿದ್ದರೆ ಅಲ್ಲಿ 1,00,000 ಸಾಮಾನಿರಲಿ, ಅದನ್ನು ಕ್ಲೀನಾಗಿ ಅರೇಂಜ್ಮೆಂಟ್ ಮಾಡಿಕೊಟ್ಟು ವ್ಯವಸ್ಥೆ ಮಾಡಿಕೊಟ್ಟು, ನಮಗೆ ಊಟ ಬೇಕಾ ತಿಂಡಿ ಬೇಕಾ ಎಲ್ಲ ವ್ಯವಸ್ಥೆ ಮಾಡಿಕೊಡುವಂತಹ ಹೆಣ್ಣು ಮಗಳು. ಅದಕ್ಕೆ ತಾಯಿ ಮಾತೃಸ್ವರೂಪ ಅಂತ ಹೇಳ್ತಾರೆ. ಅದಕ್ಕೆ ಮಾತೃದೇವೋ ಭವ ಅಂತ ಕೂಡ ಮೊದಲನೇ ಆದ್ಯತೆಯನ್ನು ಹೆಣ್ಣು ಮಗಳಿಗೆ ನಮ್ಮ ಸನಾತನ ಧರ್ಮದಲ್ಲಿ ಕೊಟ್ಟಿದ್ದಾರೆ. ಇಂತಹ ಹೆಣ್ಣು ಮಕ್ಕಳನ್ನು ನಾವು ಯಾವಾಗಲೂ ಸಂತೋಷವಾಗಿಡೋದಕ್ಕೆ ಪ್ರಯತ್ನ ಪಟ್ಟರೆ, ಮನೆಯಲ್ಲಿ ಹೆಂಡತಿ ಆಗಿರಲಿ, ತಾಯಿ ಆಗಿರಲಿ ಅಥವಾ ಹೆಣ್ಣು ಮಗಳಾಗಿರಲಿ, ಅವ್ರನ್ನ ಹಿಡ್ಕೊಂಡು ಹೊಡೆಯೋದು, ನೀನು ಪಾಪಿ, ನೀನು ದರಿದ್ರ, ನಿನ್ನೆ ಯಾರೋ ಬಂದರು, ಹೆಣ್ಣುಮಗಳು ಹುಟ್ಟಿದ್ಲು ಅಂತ ಅಸಮಾಧಾನ ಪಟ್ಟರು ಎಲ್ಲರೂ ಅಂತ. ಅಸಮಾಧಾನ ಪಡೋದು ಹೆಣ್ಣು ಮಗಳ ಹುಟ್ಟಿದಾಗ ಮಾತ್ರನಾ? ಯಾಕೆ? ಈಗ ಎಲ್ಲರಿಗೂ ಗೊತ್ತಿದೆ, ಸಾಕಷ್ಟು
ಅದರ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ. ಆದರೆ ಮನೆಯಲ್ಲಿ ನಡೆಯೋದು ಕೂಡ ಇದೇ ರೀತಿಯಾದ ವಾತಾವರಣ. ಮನೆಯಲ್ಲಿ ಸಂತೋಷ ನೆಮ್ಮದಿಯನ್ನು ಕಾಣಬೇಕಾದ್ರೆ ಪೂಜಾ ಸಮಯದಲ್ಲಿ ಮೊದಲು ಶಾಂತಿಯುತವಾದ ವಾತಾವರಣವನ್ನು ನಿರ್ಮಾಣ ಮಾಡ್ಕೋಬೇಕು. ಅದು 10 ನಿಮಿಷ ಪೂಜೆ ಮಾಡಿ, 1/4 ಗಂಟೆ ಪೂಜೆ ಮಾಡಿ, ಆ 10 ನಿಮಿಷ 1/4 ಗಂಟೆ ಬೇರೆ ಕೆಲಸಗಳನ್ನು ಬಿಟ್ಟು ಮನೆ ಮಂದಿ ಎಲ್ಲ ಕೂತ್ಕೊಂಡು ಪೂಜೆ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ. ಒಬ್ಬರು ಹೊದ್ಕೊಂಡು ಮಲಗಿರ್ತಾರೆ, ಇನ್ನೊಬ್ಬರು ವಾಕಿಂಗ್ ಹೋಗಿರ್ತಾರೆ, ಮನೆಯಲ್ಲಿ ಕೂತ್ಕೊಂಡು ಹೆಣ್ಣು ಮಗಳು ಮಾತ್ರ ಪೂಜೆ ಮಾಡ್ತಾ ಇರ್ತಾಳೆ. ಇಂತಹ ಸಂದರ್ಭ ಬಂದಾಗ ಏನಾಗುತ್ತೆ, ಮನೆಯಲ್ಲಿ ಒಬ್ರಿಗೆ ಮಾತ್ರ ಆಶೀರ್ವಾದ ಬೇಕಾ, ನನ್ನ ಪರವಾಗಿ ನೀನು ಮಾಡ್ಕೊ ಅಂದರೆ ಹಾಗಾದ್ರೆ ನನ್ನ ಪರವಾಗಿ ನೀನು ಊಟ ಮಾಡು ಅಂತ ಹೇಳಿದ ಹಾಗಾಗತ್ತೆ. ಊಟ ನಾನೇ ಮಾಡಬೇಕು, ತಿಂಡಿ ನಾನೇ ತಿನ್ನಬೇಕು, ನೀರು ನಾನೇ ಕುಡಿಬೇಕಲ್ವ. ಹಾಗೆ ನಾವು ಕೂಡ ಅವ್ರು ಮಾಡೋದರಲ್ಲಿ ಭಾಗವಹಿಸಿದ್ರೆ ಅದರ ಸಮಪಾಲು ನಮಗೆ ಬರುತ್ತೆ. ಯಾರೋ ಕರೆ ಮಾಡ್ತಾ ಇದ್ದಾರೆ, ನೋಡೋಣ. ಹಲೋ 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 ಹೇಳಿಮ್ಮ. ಸರ್ ನಮಸ್ತೆ ಸರ್. ನಮಸ್ತೆ, ಹೇಳಿಮ್ಮ. ತುಂಬಾ ಏನೇ ಕೆಲಸ ಮಾಡ್ತೀವಿ ಅಂದ್ರೆ ನಮ್ಗೆ ಆಗ್ತಾ ಇಲ್ಲ ಸರ್. ತುಂಬಾ ಸಾಲ, ಯಾವ್ದಕ್ಕೆ ಬಿಸ್ನೆಸ್ ಮಾಡ್ತೀವಿ ಅಂದ್ರೂ ಆಗಲ್ಲ. ಯಜಮಾನ್ರಿಗೆ ಬೇರೆ ಹುಷಾರಿಲ್ಲ. ಏನಾಗಿದೆಯಮ್ಮ ಯಜಮಾನ್ರಿಗೆ? ಯಜಮಾನ್ರಿಗೆ ಬಾಯಿ ಒಂಥರ ಹಿಡ್ಕೊಂಡಂಗಾಗಿ ಕ್ಲೋಕ್ ಆಗಿದೆಯೇನೋ ಅಂತ ಆಂಧ್ರಾಗೆ 2 ಸಲ ಕಳ್ಸಿದ್ದೀನಿ ಸರ್. ಎಲ್ಲಿರೋದಮ್ಮ ನೀವು? ಸರ್ ನಾವು ಬೆಂಗಳೂರು ಅಂದ್ರಳ್ಳಿ ಅಂತ. ಅಂದ್ರಳ್ಳಿ ಹತ್ರ ಇರೋದು. ಮನೆಯಲ್ಲಿ ಮಹಾಲಕ್ಷ್ಮಿ ಪೂಜೆಯನ್ನ ಮಾಡಕ್ ಶುರು ಮಾಡಿ ತಾಯಿ. ಇವಾಗ ನಾನು ಹೇಳ್ಕೊಡ್ತೀನಿ. ಯಾವ ತರ ಮಾಡ್ತಾ ಇದ್ದೀರಾ? ಬೆಳಗ್ಗೆ ಎದ್ರೆ ಮನೆ ಒರೆಸಿ ಸ್ನಾನ ಮಾಡಿ ಪೂಜೆ ಮಾಡಿ ಆಮೇಲೆ ಮಿಕ್ಕಿದ ಕೆಲಸ ಸರ್ ನಮ್ದು. ಪೂಜೆ ಮಾಡುವಾಗ ನಿಮ್ಮ ಕೈಲಾದಷ್ಟು ನಾಣ್ಯಗಳನ್ನ ಇಟ್ಕೊಳ್ಳಿ. ಶುಕ್ರವಾರಗಳಲ್ಲಿ ಒಂದಷ್ಟು ನಾಣ್ಯವನ್ನ ಇಟ್ಕೊಂಡು ಆ ನಾಣ್ಯಗಳಿಗೆ ತಾಯಿಯನ್ನ ಕನಕಧಾರಾ ಸ್ತೋತ್ರ ಅಂತ ಬರುತ್ತೆ. ಆ ಕನಕಧಾರಾ ಸ್ತೋತ್ರದ ಮುಖಾಂತರವಾಗಿ ಹೂವು ಮತ್ತು ಮಂತ್ರಾಕ್ಷತೆಯಿಂದ ಪೂಜೆ ಮಾಡಿ ನಾಣ್ಯಗಳಿಗೆ. ನಿಮ್ಮ ಕೈಲಾದ ನೈವೇದ್ಯ ಮಾಡಿಬಿಟ್ಟು ಆ ನಾಣ್ಯವನ್ನು ತೆಗೆದು ನೀವು ಮಲ್ಕೊಳ್ಳೋ ರೂಮಲ್ಲಿ ಒಂದು ಡಬ್ಬಿಯಲ್ಲಿ ಶೇಖರಣೆ ಮಾಡ್ತಾ ಬನ್ನಿ. ಪ್ರತಿ ಶುಕ್ರವಾರ ಬೇರೆ ಬೇರೆ ನಾಣ್ಯಗಳನ್ನು ಇಟ್ಟು ಪೂಜೆ ಮಾಡಿ ಅದನ್ನು ನಿಮ್ಮ ಮನೆ ಡಬ್ಬಿಗೆ ಹಾಕ್ತಾ ಬನ್ನಿ. ಏನೇ ಹಣ ಬಂದರೂ ಆ ಡಬ್ಬಿಯಲ್ಲಿ ಇಟ್ಟು ಖರ್ಚು ಮಾಡೋದಕ್ಕೆ ಶುರು ಮಾಡಿ ತಾಯಿ. ನಿಮ್ಮ ದಾರಿದ್ರ್ಯಗಳೆಲ್ಲ ದೂರವಾಗುತ್ತೆ. ಮತ್ತು ಗಂಜಲ ಸಿಕ್ಕಿದ್ರೆ ಆ ಗಂಜಲದಿಂದ ಮನೆಯನ್ನು ಶುದ್ಧಿ ಮಾಡಿ ತಾಯಿ. ವಾರದಲ್ಲಿ 1 ದಿನನಾದರೂ ಖಂಡಿತವಾಗ್ಲೂ ನಿಮ್ಮ ಸಮಸ್ಯೆ ಬಗೆಹರಿಯುತ್ತೆ. ನಿಮ್ಮ ಯಜಮಾನರಿಗೆ ಆರೋಗ್ಯ ಸಮಸ್ಯೆಗೆ ದತ್ತನ ಪ್ರಸಾದ ಕೊಡ್ತೀನಿ. ಆ ಪ್ರಸಾದವನ್ನು ತೊಗೊಂಡು ಹೋಗಿ ಅವ್ರಿಗೆ ಹೇಗೆ ಉಪಯೋಗಿಸ್ಬೇಕು ಅಂತ ಹೇಳ್ಕೊಡ್ತೀನಿ. ಹಾಗೆ ಮಾಡಿಮ್ಮ, ಆರೋಗ್ಯ ಸಮಸ್ಯೆ ನಿವಾರಣೆ ಆಗುತ್ತೆ. ಒಳ್ಳೆಯದಾಗಲಿ. ದತ್ತನ ಒಂದು ವಿಚಾರವನ್ನು ತಿಳಿಸ್ತಾ ನಾನು ನಿಮಗೆ ಮಹಾಲಕ್ಷ್ಮಿಯ ಅನುಗ್ರಹ ಆಗೋದಕ್ಕೆ ಇವತ್ತು ಕ್ಷೀರ ಮಹಾಲಕ್ಷ್ಮಿ ಪೂಜೆಯ ವಿಧಾನವನ್ನು ಹೇಳ್ಕೊಡ್ತೀನಿ. ಇದನ್ನು ಗಂಡ ಹೆಂಡತಿ ಮಕ್ಕಳು ಎಲ್ಲ ಸೇರಿಕೊಂಡು ಪೂಜೆ ಮಾಡಬೇಕಾದಂತಹ ಒಂದು ವಿಶೇಷ. ಮನೆ ಮಂದಿ ಎಲ್ಲ ಪೂಜೆ ಮಾಡಿ ಮಹಾಲಕ್ಷ್ಮಿಯ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ತಿಳಿಸ್ತಾ, ಇದು ಕ್ಷೀರ ಮಹಾಲಕ್ಷ್ಮಿ ಪೂಜೆ ಅಂತ ಬಹಳ ವಿಶೇಷವಾದ ಲಾಭವನ್ನು, ಮನೆಯಲ್ಲಿ ಶಾಂತಿ ನೆಮ್ಮದಿಯನ್ನು ಕೊಡುವಂತಹ ಕ್ಷೀರ ಮಹಾಲಕ್ಷ್ಮಿ ಪೂಜೆ. ಇದು ಲಕ್ಷ್ಮಿ ಸ್ಥಿರವಾಗಿ ನಮ್ಮ ಮನೆಯಲ್ಲಿ ನೆಲೆಸಬೇಕು. ಲಕ್ಷ್ಮಿ ಅಂದರೆ ಬರೀ ಹಣ ಮಾತ್ರ ಅಲ್ಲ, ಬಹಳ ವಿಶೇಷವಾಗಿ ಶಾಂತಿ ನೆಮ್ಮದಿ. ಮನೆಯಲ್ಲಿ ಜಗಳಗಳಾಡ್ದಿರ, ಅಳ್ದಿರ, ಕೋಪ ಮಾಡಿಕೊಳ್ದಿರ, ಒಬ್ಬರನ್ನೊಬ್ಬರು ದೂಷಣೆ ಮಾಡಿಕೊಳ್ದಿರ ಇರುವಂತಹ ವಿಶೇಷವಾದ ಒಂದು ಪೂಜೆ. ಎಲ್ಲರೂ ಬರ್ಕೊಳ್ಳಿ, ಪೇಪರು ಪೆನ್ನು ಇಟ್ಕೊಂಡು ಬರ್ಕೊಳ್ಳಿ. ಈ ಮಹಾಲಕ್ಷ್ಮಿ ಪೂಜೆಯನ್ನು ಸಂಧ್ಯಾಕಾಲ, ಶುಕ್ರವಾರದಲ್ಲಿ ಸಂಧ್ಯಾಕಾಲದಲ್ಲಿ ಮಾಡಬೇಕು. ಕನಿಷ್ಠ 5 ಶುಕ್ರವಾರಗಳು ಮಾಡಬೇಕು. ಹೆಣ್ಣು ಮಗಳಿಗೆ ಈ ಏನು ಮಂತ್ಲಿ ಸಮಸ್ಯೆಗಳಿರುತ್ತೆ ಆ ಸಮಸ್ಯೆ ಕಳೆದ ನಂತರ ಪ್ರಾರಂಭ ಮಾಡಿ 3 ವಾರ ಆದಮೇಲೆ ಅಕಸ್ಮಾತ್ ಅಡ್ಡಿ ಏನಾದರೂ ಬಂದರೆ, ಅಡ್ಡಿ ಬರೋದಿಲ್ಲ, ಅಷ್ಟರೊಳಗಡೆ ಮುಗಿಯುತ್ತೆ. 5 ವಾರಗಳು ಸತತವಾಗಿ ಮಾಡಿ ನಿಮಗೆ ಯಾವಾಗ ಮನೆಯಲ್ಲಿ ಈ ಬಿಕ್ಕಟ್ಟು ವಾತಾವರಣ ಬರ್ತಾ ಇದೆ ಅನಿಸುತ್ತೋ ಆವಾಗೆಲ್ಲ ಈ ಪೂಜೆಯನ್ನು ಮಾಡಬಹುದು. ಇದಕ್ಕೆ ಬೇಕಾಗಿರೋದು ಒಂದು ತಮ್ಗೆ ಹಾಲು, ಒಂದು 1/4 ಲೀಟ್ರು, ಅರ್ಧ ಲೀಟ್ರು ಹಾಲು. ಹಸುವಿನ ಹಾಲೇ ಸಿಕ್ಕಿದ್ರೆ ಬಹಳ ಶ್ರೇಷ್ಠ. ಇಲ್ಲದೇ ಇದ್ದರೆ ಪ್ಯಾಕೆಟ್ ಹಾಲೇ ನಮಗೆ ಸಿಗೋದು, ಹಸುವಿನ ಹಾಲಿಲೆಲ್ಲೂ ಸಿಗಲ್ಲ. ಅಂದರೆ ಆ ಹಾಲನ್ನು ತಂದು ಅದಕ್ಕೆ ಕೆಂಪು ಕಲ್ಲು ಸಕ್ಕರೆ ಹಾಕಬೇಕು. ಮಾಮೂಲಿ ನಾವು ಕಾಫಿಗೆ ಉಪಯೋಗಿಸೋ ಸಕ್ಕರೆ ಅಲ್ಲ, ಕೆಂಪು ಕಲ್ಲು ಸಕ್ಕರೆಯನ್ನು ಹಾಕಿ ಅದಕ್ಕೆ ನಿಮ್ಮ ಮನೆಯಲ್ಲಿ ಅನುಕೂಲ ಇದ್ದರೆ ಕೇಸರಿ ಮತ್ತು ಏಲಕ್ಕಿಯನ್ನು ಹಾಕಬೇಕು.
ಕೇಸರಿ, ಏಲಕ್ಕಿ, ಸ್ವಲ್ಪ ಲವಂಗವನ್ನು ಪುಡಿ ಮಾಡಿ ಆ ಹಾಲಿಗೆ ಹಾಕಬೇಕು. ಕೆಂಪು ಕಲ್ಲು ಸಕ್ಕರೆ, ಏಲಕ್ಕಿ, ಲವಂಗವನ್ನು ಆ ಹಾಲಿಗೆ ಹಾಕಿ ಒಂದು ತಮ್ಗೆ ಅದಕ್ಕೆ ಸುತ್ತ ಅರಿಶಿನ ಹಚ್ಚಿ 4 ಅಥವಾ 5 ಕಡೆ ಕುಂಕುಮವನ್ನು ಹಚ್ಚಿ ಆ ಕಲಶವನ್ನು ಅಲಂಕಾರ ಮಾಡಬೇಕು. ಅದನ್ನು ಒಂದು ತಟ್ಟೆಯಲ್ಲಿಡಬೇಕು. ಯಾವುದೇ ಕಾರಣಕ್ಕೂ ಇಲ್ಲಿ ಸ್ಟೀಲ್ ಪಾತ್ರೆಗಳನ್ನು ಉಪಯೋಗಿಸಬಾರ್ದು. ಹಿತ್ತಾಳಿ, ತಾಮ್ರ, ಬೆಳ್ಳಿ ಈ 3 ಪಾತ್ರೆಗಳಲ್ಲಿ ಯಾವುದಿದ್ರೂ ಕೂಡ ತಟ್ಟೆ ಮತ್ತು ತಮ್ಮಿಗೆ ಹಿತ್ತಾಳಿ, ತಾಮ್ರ ಮತ್ತು ಬೆಳ್ಳಿ ಈ 3ರಲ್ಲಿ ಯಾವುದಾದ್ರೂ ಒಂದಿರಬೇಕು. ಯಾರೋ ಕರೆ ಮಾಡ್ತಾ ಇದ್ದಾರೆ, ನೋಡೋಣ. ಹಲೋ ಹಲೋ, ಹೇಳಿಪ್ಪ. ಇದು ಮೇಡಮ್ ಸರ್, ಇದು ಹುಷಾರಿರ್ಲಿಲ್ಲ. ಹಾಂ, ನಮ್ದು ಡೇಟ್ ಆಫ್ ಬರ್ತ್ 14/3/71, ಜಗದೀಶ್ ಅಂತೇಳಿ, ಉತ್ತರಾಷಾಢ ನಕ್ಷತ್ರ, ಮಕರ ರಾಶಿ. ಉತ್ತರಾಷಾಢ ನಕ್ಷತ್ರ, ಮಕರ ರಾಶಿ. ಸರಿ. ಎಲ್ಲಿಂದ ಮಾತಾಡ್ತಾ ಇರೋದಪ್ಪ? ಹೇಗಿದೆ ಜಾತಕ ಅಂತ ಗೊತ್ತಿಲ್ಲ. ಇದು ಭವಿಷ್ಯ ಹೇಳೋವಂಥದ್ದಲ್ಲಪ್ಪ. ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ದತ್ತಾತ್ರೇಯರ ಕೃಪಾಶೀರ್ವಾದದಿಂದ ತಿಳಿಸುವಂಥದ್ದು. ನಿಮ್ಮ ಜಾತಕದ ಬಗ್ಗೆ ವಿಮರ್ಶೆ ಮಾಡೋಕ್ಕೆ ನೀವು ಜ್ಯೋತಿಷ್ಯರನ್ನು ಯಾರನ್ನಾದರೂ ಕೇಳಿ. ಉತ್ತರಾಷಾಢ ನಕ್ಷತ್ರ, ಮಕರ ರಾಶಿಗೆ 7.5 ನಡೀತಾ ಇದೆ ಅನ್ನೋದು ನಿಮಗೂ ಗೊತ್ತಿದೆ. ಆದ್ದರಿಂದ ಆಂಜನೇಯನನ್ನು ಪ್ರಾರ್ಥನೆ ಮಾಡಿಕೊಂಡು ಆಂಜನೇಯನ ಒಂದು ಪೂಜೆಯನ್ನು ಮಾಡಿ, ನಿಮಗೆ ಸಾಧ್ಯ ಆದರೆ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡ್ತಾ ಬನ್ನಿ. ದತ್ತಪೀಠದಲ್ಲಿ ತೀರ್ಥ ಸ್ನಾನ ಮಾಡಿಸ್ಕೊಳ್ಳಿಪ್ಪ, ನಿಮ್ಮ ಸಮಸ್ಯೆ ಬಗೆಹರಿಯುತ್ತೆ, ಒಳ್ಳೆಯದಾಗಲಿ. ಈ ರೀತಿ ಸಂಧ್ಯಾಕಾಲ 6 ಗಂಟೆ ಒಳಗಾಗಿ ಮನೆಯಲ್ಲಿರೋರೆಲ್ಲ ಶುಭ್ರವಾದ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಿಕೊಳ್ಳಿ. ಕಸ ಅದು ಇದು ಎಲ್ಲ ತೆಗೆದು ಕೈಕಾಲು ಮುಖ ತೊಳ್ಕೊಂಡು ಶುದ್ಧವಾಗಿ ಅಲಂಕಾರ ಮಾಡಿಕೊಂಡು ಒಳ್ಳೆಯ ವಸ್ತ್ರವನ್ನು ಉಟ್ಕೊಂಡು, ಯಾವುದೋ ಹರಿದೋಗಿರೋ ಬಟ್ಟೆ, ಇವಾಗ ಅದೇ ಸ್ಟೈಲ್ ಆಗಿಬಿಟ್ಟಿದೆ, ಹರಿದೋಗಿರೋ ಪ್ಯಾಂಟ್ ಹಾಕ್ಕೊಂಡು ತಿರುಗೋದೇ ಸ್ಟೈಲ್ ಆಗಿದೆ. ನಿಮ್ಮ ಸ್ಟೈಲು ನೀವು ಮಾಡಿಕೊಳ್ಳಿ, ನಾನೇನು ಅದಕ್ಕೆ ಅಬ್ಜೆಕ್ಷನ್ ಮಾಡೋದಿಲ್ಲ. ದೇವರ ಪೂಜೆ ಮಾಡಬೇಕಾದ್ರೆ ಹೇಗೆ ನಾವು ಆಫೀಸರ್ಸ್ನ ನೋಡಬೇಕಾದ್ರೆ ಬಹಳ ಟ್ರಿಮ್ಮಾಗಿ ಡ್ರೆಸ್ ಮಾಡ್ಕೊಂಡು ಹೋಗ್ತೀವೋ, ಹಾಗೆ ಭಗವಂತ ನಮ್ಮೆಲ್ಲರಿಗೂ ದೊಡ್ಡ ಆಫೀಸರ್. ಅವನ ಬಳಿ ಹೋಗಬೇಕಾದ್ರೆ ಶುಭ್ರವಾದ ಬಟ್ಟೆಯನ್ನು ಧರಿಸಬೇಕು. ಸಾಧ್ಯ ಆದಷ್ಟು ಗಂಡು ಮಕ್ಕಳು ಬಿಳಿ ಬಟ್ಟೆ, ಹೆಣ್ಣು ಮಕ್ಕಳು ಹಳದಿ ಕುಂಕುಮ ಮಿಶ್ರಿತವಾದ್ದು ಅಥವಾ ಹಸಿರು ಬಣ್ಣದ ಬಟ್ಟೆಗಳು, ಈ ರೀತಿಯಾದ ಬಟ್ಟೆಯನ್ನು ಧಾರಣೆ ಮಾಡಿಕೊಂಡು ಸಂಧ್ಯಾಕಾಲದಲ್ಲಿ 6 ಗಂಟೆ ಕಳೆದ ನಂತರ ಎಲ್ಲ ರೆಡಿ ಮಾಡಿಟ್ಕೊಳ್ಳಿ. 6 ಗಂಟೆ ಕಳೆದ ನಂತರ ದೀಪ ಹಚ್ಚಿ ತುಳಸಿ ಪೂಜೆಯನ್ನು ಮಾಡಿ, ಬಾಗಿಲಿಗೆ ಅರಿಶಿನ ಕುಂಕುಮವನ್ನು ಹಚ್ಚಿ, ಈ ಒಂದು ಕಲಶದಲ್ಲಿ ಹಾಲನ್ನು, ನಾನು ಹೇಳಿದ ಹಾಗೆ ಆ ಹಾಲನ್ನು ಇಟ್ಟು ಅಲ್ಲಿ ಮೇಲ್ಗಡೆ 4 ಅಥವಾ 5 ವೀಳ್ಯದೆಲೆಗಳನ್ನು ಕಲಶದ ಮೇಲಿಡಬೇಕು. ಅನುಕೂಲ ಇದ್ದರೆ ತೆಂಗಿನಕಾಯಿನ ಇಡಿ, ಇಲ್ಲದೇ ಇದ್ದರೆ ಪರವಾಗಿಲ್ಲ, ಹಾಗೆ ಇಟ್ಟರು ಪರವಾಗಿಲ್ಲ. ತೆಂಗಿನಕಾಯಿ ಇಟ್ಟರೆ ಬಹಳ ವಿಶೇಷ. ತೆಂಗಿನಕಾಯಿ ಶಿವನ ಸ್ವರೂಪ. ಹಾಗೆ ಆ ಕ್ಷೀರ ಮಹಾಲಕ್ಷ್ಮಿಯ ಅನುಗ್ರಹ ಆಗಬೇಕಾದ್ರೆ ಶಿವ ಕೂಡ ಬಹಳ ಮುಖ್ಯವಾಗಿರ್ತಾನೆ. ಯಾಕಂದರೆ ಕುಬೇರನಾಗಿದ್ದು ಶಿವನ ಪೂಜೆ ಮಾಡಿದ್ರಿಂದ ಇವತ್ತು ನಾವೇನು ವಿಶ್ವಕರ್ಮ ಅಂತ ಹೇಳಿ ದೇವತೆಗಳಿಗೆ ದೇವಾಲಯವನ್ನು, ಅವರಿಗೆ ಗೃಹವನ್ನು ನಿರ್ಮಾಣ ಮಾಡಿಕೊಟ್ಟಂತಹ ವಿಶ್ವಕರ್ಮ ಯಾರು ಅಂತಂದರೆ, ಅವನು ಹೇಗೆ ಫಲವನ್ನು ಪಡ್ಕೊಂಡ ಅಂತಂದರೆ ಶಿವನ ಆರಾಧನೆಯಿಂದ, ಶಿವನ ಒಂದು ಕೃಪೆಯಿಂದ ಅವನು ವಿಶ್ವಕರ್ಮನಾದ. ಆದ್ದರಿಂದ ಆ ಶಿವನನ್ನು ಆರಾಧನೆ ಮಾಡೋದು ಕೂಡ ಮಹಾಲಕ್ಷ್ಮಿಗೆ ಬಹಳ ಶ್ರೇಷ್ಠವಾದ ಪ್ರೀತವಾದಂತಹ ಒಂದು ಪೂಜೆ. ಆದ್ದರಿಂದ ಕಲಶವನ್ನು ಇಟ್ಟು ನಿಮ್ಮ ಕೈಲಿ ಗೆಜ್ಜೆ ವಸ್ತ್ರ ತರೋಕ್ಕಾದರೆ ಗೆಜ್ಜೆ ವಸ್ತ್ರ ತನ್ನಿ, ಸ್ವಲ್ಪ ಹೂವು ತಂದು ಇಟ್ಕೊಂಡಿರಿ. ಆ ಹೂವು, ಅದರಲ್ಲಿ ಮಲ್ಲಿಗೆ, ಕನಕಾಂಬರ ಸಿಕ್ಕಿದ್ರೆ ಬಹಳ ಶ್ರೇಷ್ಠ. ಸಿಕ್ಕಲಿಲ್ಲ ಅಂತಂದರೆ ಯಾವ ಹೂವು ಸಿಗುತ್ತೋ ಆ ಹೂವನ್ನು ಕಲಶಕ್ಕೆ ಅಲಂಕಾರ ಮಾಡಿ, ಅಲಂಕಾರ ಮಾಡಿದ ನಂತರ ಪೂಜೆಯನ್ನು ಪ್ರಾರಂಭ ಮಾಡಿ. ಯಾರೋ ಕರೆ ಮಾಡ್ತಾ ಇದ್ದಾರೆ, ನೋಡೋಣ. ಹಲೋ ಸ್ವಾಮೀಜಿರೇ, ನಮ್ಗೆ ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ನಾವು ಗುಂಟೂರಲ್ಲಿದ್ದ. ಹಾಂ, ಹೇಳಿ, ಏನು ಕೇಳಬೇಕಾಗಿತ್ತು? ನಮ್ಮಲ್ಲಿ ಅಸಲು ತುಂಬಾ ಸಾಲ, ಅಸಲ್ ರೊಕ್ಕ ನಿಂದ್ರವಲ್ವು ಸರ್, ಅದ್ರ ಸಲುವಾಗಿ ಮಾತಾಡೋದು. ಮನೆಯಲ್ಲಿ ಹಸುಗಳಿದೆಯಾ? ಮನೆಯಲ್ಲಿ ಹಸು ಇದೆಯಾ ಅಮ್ಮ? ಗೋವಿದೆಯಾ? ಇಲ್ಲ ಸರ್, ಅಲ್ಲಿ ಹಸು ಇಲ್ಲ ಸ್ವಾಮೀಜಿ. ಇಲ್ಲವಾ? ಇಲ್ಲ. ಮನೆ ಹತ್ರ ಎಲ್ಲಾದರೂ ಇದೆಯಾ ಹಸು? ಐತೆ. ಅಲ್ಲಿ ಹೋಗಿ ಪ್ರತಿನಿತ್ಯ ಒಂದು ಸ್ವಲ್ಪ ದಿನ ಬಾಳೆಹಣ್ಣು, ಬೆಲ್ಲನೋ ಅಥವಾ ಹುಲ್ಲೋ ಏನಾದರೂ ಕೊಡ್ತಾ ಬನ್ನಿ ಹಸುಗೆ. ನಿಮ್ಮ ಸಮಸ್ಯೆ ಬಗೆಹರಿಯುತ್ತೆ. ಒಳ್ಳೆಯದಾಗ್ಲಮ್ಮ. ಪೂಜೆಯನ್ನು ಶುರು ಮಾಡಿ
ಮೊದಲು ಘಂಟಾನಾದವನ್ನು ಮಾಡಬೇಕು. ದೀಪವನ್ನು ಹಚ್ಚಿದ ನಂತರ ಘಂಟಾನಾದವನ್ನು ಮಾಡಿ ಗಂಟೆಯನ್ನು ಬಾರಿಸಿದ ನಂತರ ನಿಮಗೆ ಏನು ಮಂತ್ರ ಬರುತ್ತೋ, ಏನು ಶ್ಲೋಕ ಬರುತ್ತೋ ಅದನ್ನು ಹೇಳ್ಕೊಳ್ತಾ ಮಹಾಲಕ್ಷ್ಮಿಯನ್ನು ಓಂ ಶ್ರೀಂ ಹ್ರೀಂ ಐಂ ಮಹಾಲಕ್ಷ್ಮಿಯೈ ನಮಃ, ಇದೇನೋ ಬರಲಿಲ್ಲ ಅಂದರೆ ಶ್ರೀ ಮಹಾಲಕ್ಷ್ಮೀ ನಮಃ ಅಂತ ಹೇಳ್ಕೊಳ್ಳಿ. ಆ ಮಹಾಲಕ್ಷ್ಮಿಗೆ ಇವಾಗೇನು ಯೂಟ್ಯೂಬಲ್ಲಿ ನಿಮಗೆ ಏನು ಬೇಕೋ ಅದೆಲ್ಲವೂ ಕೂಡ ಸಿಕ್ಕತ್ತೆ. ಕನಕಧಾರ ಸ್ತೋತ್ರ ಅನ್ನೋದು ಬಹಳ ಪ್ರೀತವಾಗಿರುವಂತಹ ಸ್ತೋತ್ರ. ಅಷ್ಟಲಕ್ಷ್ಮಿ ಸ್ತೋತ್ರಗಳು ಬರುತ್ತೆ. ಈ ಸ್ತೋತ್ರವನ್ನು ಯೂಟ್ಯೂಬಲ್ಲಿ ಹಾಕ್ಕೊಂಡು ನೀವು ಪೂಜೆಯನ್ನು ಮಾಡಿ. ಮೊದಲು ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಆನಂತರ ಗುರುಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ನಿಮ್ಮ ತಂದೆ ತಾಯಿಗಳನ್ನು ಪ್ರಾರ್ಥನೆ ಮಾಡಿಕೊಂಡು ಮಹಾಲಕ್ಷ್ಮಿಯನ್ನು ಆ ಕಲಶದಲ್ಲಿ ಆವಾಹನೆ ಮಾಡ್ತಾ ಇದ್ದೀನಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಹೂವು ಮಂತ್ರಾಕ್ಷತೆ ಪೂಜೆ ಮಾಡಿ. ಆನಂತರ ಮನಸ್ಸಿನಲ್ಲಿ ನಿಮ್ಮ ಮನೆಯಲ್ಲಿ ಏನು ತೊಂದರೆ ಇದೆಯೋ ಆ ತೊಂದರೆ ಕಾರಣ ಏನಪ್ಪ ಅಂತಂದರೆ, ಸಂಧ್ಯಾಕಾಲದಲ್ಲಿ ಯಾರಾದರೂ ಏನಾದರೂ ವ್ಯಾಪಾರ ಮಾಡ್ತಾಯಿದ್ರೆ ವ್ಯಾಪಾರಕ್ಕೆ ಯಾರೋ ಬರ್ತಾರೆ, 500 ರೂಪಾಯಿ ಹೇಳಿರ್ತೀವಿ, ಅವ್ರು 500 ರೂಪಾಯಿ ಆಗಲ್ಲ 450 ರೂಪಾಯಿ ಕೊಡ್ತೀನಿ ಅಂದರೆ ಇಲ್ಲ ಏನು ಮಾಡಿದ್ರೂ ಕೊಡೋಕ್ಕಾಗಲ್ಲ ಅಂತ ವಾಪಸ್ ಕಳಿಸ್ತೀವಿ. 50 ರೂಪಾಯಿನ ಮುಖ ನೋಡ್ಕೊಳ್ತೀವಿ, ಮಹಾಲಕ್ಷ್ಮಿಯನ್ನು ಆಚೆ ಕಳಿಸ್ತೀವಿ. ಅಥವಾ ಮನೆಗೆ ಯಾರಾದರೂ ಬಂದಿರ್ತಾರೆ, ಬಂದು ಅವರು ಏನೋ ಕೇಳೋಕ್ಕೆ ಬರ್ತಾರೆ, ಇಲ್ಲ ರೀ ಇವಾಗೇನೂ ಇಲ್ಲ ಅಂತ ಧಬಾರ್ ಅಂತ ಬಾಗಿಲು ಹಾಕಿ ಕಳಿಸ್ತೀವಿ. ಮಹಾಲಕ್ಷ್ಮಿನ ಯಾವ ರೂಪದಲ್ಲಿ ಬಂದಿರಬಹುದು ನಮಗೆ ಗೊತ್ತಿಲ್ಲ. ಆ ಬಂದವ್ರನ್ನ ಮನೆ ಒಳಗಡೆ ಕರೆದು ಒಂದು ಲೋಟ ನೀರು ಕೊಟ್ಟು ಕಳಿಸಿದ್ರೆ ನಮ್ಮ ಗಂಟೇನು ಹಾಳಾಗಲ್ಲ ಅಲ್ವಾ? ಇದೆಲ್ಲ ಮಾಡೋದ್ರಿಂದ ಈ ರೀತಿ ನಮಗೆ ಗೊತ್ತಿಲ್ದಿರ ಮಹಾಲಕ್ಷ್ಮಿಯನ್ನು ನಾವೇ ನಿಕೃಷ್ಟ ಮಾಡಿಬಿಟ್ಟಿರ್ತೀವಿ. ಮತ್ತೆ ಬಹಳ ತಪ್ಪು ಏನು ಮಾಡ್ತೀವಿ ಅಂದರೆ, ಇಲ್ಲಿ ಹಣ ಬಂತು, ಯಾವುದೋ ವ್ಯಾಪಾರಕ್ಕೆ ಹಣ ಬಂತು, ವ್ಯಾಪಾರವೋ ಸಾಲವೋ ಅಥವಾ ಸಂಬಳವೋ ಬಂದ ತಕ್ಷಣ ಈಗೆಲ್ಲ ಅಕೌಂಟಲ್ಲಿರುತ್ತೆ. ಅಕೌಂಟಲ್ಲಿರೋದನ್ನು ಹಾಗೆ ಫೋನ್ಪೇ ಮಾಡಿ ಪಟ ಎಲ್ಲರಿಗೂ ಕಳಿಸ್ಬಿಟ್ಟು 0 ಬ್ಯಾಲೆನ್ಸ್ ಇಟ್ಕೊಂಡು ಮನೆಗೆ ಬರ್ತೀವಿ. ಸಂಸಾರ ಅಂದ್ರೇನು? ಹೆಣ್ಣನ್ನು ಮದುವೆ ಮಾಡಿಕೊಂಡು ಕನ್ಯಾದಾನ ಮಾಡಿದ ನಂತರ ಅವಳನ್ನು ಮನೆಗೆ ಕರ್ಕೊಂಡು ಬಂದ ಮೇಲೆ ಅದು ಸಂಸಾರ ಆಗತ್ತೆ. ಮನೆಗೆ ಕರ್ಕೊಂಡು ಬರ್ದಿರಾ ನೀನು ತವ್ರ ಮನೇಲಿರೋ ನಾನು ಇಲ್ಲಿರ್ತೀನಿ ಅಂದರೆ ಅದನ್ನು ಸಂಸಾರ ಅಂತಾರಿಯೇ? ಹಾಗೆ ಮಹಾಲಕ್ಷ್ಮಿ ನಮಗೆ ಬರ್ತಾಳೆ, ಬಂದವಳನ್ನ ಮನೆಯವರೆಗೂ ಕರ್ಕೊಂಡೇ ಬರೋದಿಲ್ಲ, ಮನೆಯಲ್ಲಿ ಒಂದು ಸ್ವಲ್ಪ ಹೊತ್ತಾದರೂ ವಿಶ್ರಮಿಸು ಅಂತ ಕೇಳೋದಿಲ್ಲ. ಅಕೌಂಟಿಗೆ ಬರುತ್ತೆ, ಅಕೌಂಟಿಂದ ಟ್ರಾನ್ಸ್ಫರ್ ಮಾಡ್ತಾ ಇರ್ತೀವಿ. ಇದರಿಂದ ಕೂಡ ಮಹಾಲಕ್ಷ್ಮಿಯ ಅವಕೃಪೆ ನಮಗಾಗಿರುತ್ತೆ. ಯಾರೋ ಕರೆ ಮಾಡ್ತಾ ಇರ್ತಾರೆ, ನೋಡೋಣ. ಹಲೋ ಹಲೋ ಸ್ವಾಮಿ. ಹೇಳಮ್ಮ. ನಮ್ಗೆ ಆರೋಗ್ಯ ಸರಿ ಇಲ್ಲ ಸ್ವಾಮಿ, ಆಸ್ಪತ್ರೆಗೆ ಹೋದ್ರೆ ನನ್ನ ಹೆಸರು ಆಗಲಿಲ್ಲ. ಏನು ಆರೋಗ್ಯ ಸಮಸ್ಯೆ ಆಗಿದೆಯಮ್ಮ ನಿಮಗೆ? ಹಲೋ ಹಲೋ ಸ್ವಾಮಿ. ಸಮಸ್ಯೆ ಏನಾಗಿದೆ ಅಮ್ಮ? ಏನು ಆರೋಗ್ಯ ಸಮಸ್ಯೆ ಇದೆ? ನಮ್ಗೆ ಆರೋಗ್ಯನೇ ಸರಿ ಇಲ್ಲ ಸ್ವಾಮಿ. ಏನು ಯಾವ ವಿಚಾರವಾಗಿ ಆರೋಗ್ಯ ಸರಿ ಇಲ್ಲ? ಜ್ವರ ಬರ್ತಾ ಇದೆಯಾ? ಏನ್ ಆಸ್ಪತ್ರೆಗೆ ಹೋದ್ರೆ ಏನು ಇಲ್ಲ ಅಂತಾರೆ ಸ್ವಾಮಿ. ಬಂದು ಅಲ್ಲಿ ದತ್ತಾತ್ರೇಯರ ತೀರ್ಥ ಸ್ನಾನ ಮಾಡಿಸ್ಕೊಳ್ಳಿ ತಾಯಿ, ಒಳ್ಳೇದಾಗತ್ತೆ, ಅನುಕೂಲ ಮಾಡೋಣ. ದತ್ತಾತ್ರೇಯರ ಸನ್ನಿಧಿಗೆ ಬನ್ನಿ, ಅಲ್ಲಿ ತೀರ್ಥ ಸ್ನಾನ ಮಾಡಿಸ್ಕೊಳ್ಳಿ, ನಿಮ್ಮ ಆರೋಗ್ಯ ಸಮಸ್ಯೆ ಬಗೆಹರಿಸ್ತಾನೆ ದತ್ತ, ಒಳ್ಳೇದಾಗಲಿ. ಹೀಗೆ ಆ ಮಹಾಲಕ್ಷ್ಮಿಯ ಅವಕೃಪೆಯನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಪ್ರಾರ್ಥನೆ ಮಾಡ್ಕೊಳ್ಳಿ. ಯಾರೋ ಕರೆ ಮಾಡ್ತಾ ಇದ್ದಾರೆ, ನೋಡೋಣ. ಹಲೋ ಹಲೋ ಹೇಳಿ. ನಾವು ಸಂಘಗಳ ಜೊತೆ ಮಾತಾಡ್ಬೇಕಾಯ್ತು. ಹೇಳಿಪ್ಪ, ಮಾತಾಡಿ. ಹಲೋ ಸ್ವಲ್ಪ ಜೋರಾಗಿ ಮಾತಾಡಿಪ್ಪ. ಹಲೋ ಹಲೋ ಸರ್. ಟಿವಿ ನೋಡ್ಕೊಂಡು ಮಾತಾಡಬೇಡಿ. ಇಲ್ಲ ಹೇಳಿ. ಹೇಳಿಪ್ಪ, ಏನು ಕೇಳಬೇಕಾಗಿತ್ತಪ್ಪ? ಅದ ಒಂದು ಕೇಸ್ ನಡೀತಿತ್ತು, ಅದ್ರ ಬಗ್ಗೆ ಕೇಳಬೇಕಾಯ್ತು, ಜಮೀನಿನ ಬಗ್ಗೆ. ಯಾರ ವಿರುದ್ಧ ಕೇಸ್ ನಡೀತಾ ಇದೆ? ನಿಮ್ಮ ವಿರುದ್ಧ ಯಾರಿದ್ದಾರೆ? ಏನು ಸರ್? ನಿಮ್ಮ ವಿರುದ್ಧ ಯಾರಪ್ಪ ಅದು? ಕೇಸ್ ಹಾಕಿರೋದು ಯಾರು? ಏನು ವಿಚಾರವಾಗಿ ಕೇಸ್ ನಡೀತಾ ಇದೆ? ಜಮೀನು ನಮಗೆ ಬರ್ಬೇಕು ಅಂತ ಕೇಳ್ತಿದ್ದಾರೆ, ಅದ್ರ ವಿಚಾರವಾಗಿ. ಸುಬ್ರಹ್ಮಣ್ಯೇಶ್ವರನನ್ನು ಪ್ರಾರ್ಥನೆ ಮಾಡ್ಕೊಳ್ಳಿಪ್ಪ. ಮನೆಯಲ್ಲಿ ಸುಬ್ರಹ್ಮಣ್ಯನಿಗೆ 9 ರೂಪಾಯಿಗಳನ್ನು ಇಟ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ. ಆ ಕೇಸ್ ವಿಚಾರವಾಗಿ ನಮಗೆ ಅನುಕೂಲ ಆಗುವಂತೆ ಮಾಡಪ್ಪ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ. ಖಂಡಿತ ಒಳ್ಳೆಯದಾಗತ್ತೆ, ಒಳ್ಳೆಯದಾಗಲಿ. ಹೀಗೆ ಆ ತಾಯಿಯನ್ನು ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಕೈಲಾದಷ್ಟು ಸಂಖ್ಯೆ 108, 1008 ಸಂಖ್ಯೆಯಲ್ಲೋ ಓಂ ಶ್ರೀಂ ಮಹಾಲಕ್ಷ್ಮೀ ನಮಃ ಇಷ್ಟೇ ಸಾಕು. ಜಾಸ್ತಿ ನಾಲ್ಗೆ ತಿರುಗೋದಿಲ್ಲ ಅಂತ ಅನ್ನೋದಾದರೆ ಇಷ್ಟೇ ಸಾಕು. ಓಂ ಶ್ರೀಂ ಹ್ರೀಂ ಶ್ರೀಂ ಮಹಾಲಕ್ಷ್ಮೀ ನಮಃ ಅನ್ನೋದು ಮಂತ್ರ. ನಿಮಗೆ ಅಷ್ಟೆಲ್ಲ ಹೇಳಕ್ಕೆ ಬರಲಿಲ್ಲ ಅಂತಂದರೆ ಓಂ ಶ್ರೀಂ ಮಹಾಲಕ್ಷ್ಮೀ ನಮಃ ಅಂತ ಹೇಳ್ಕೊಳ್ತಾ 108 ಸಂಖ್ಯೆಯಲ್ಲೋ ಅಥವಾ 1008 ಸಂಖ್ಯೆಯಲ್ಲೋ ಜಪ ಮಾಡಿ.
ಮನೆ ಮಂದಿಯೆಲ್ಲ ಮಾಡಿದ್ರೆ ಬಹಳ ಶ್ರೇಷ್ಠ. ಇಲ್ಲ ನಮಗೆ ಆಗ್ತಾ ಇಲ್ಲ ಅಂತಂದರೆ 108 ಸಂಖ್ಯೆ, ಇಲ್ಲ ಒಂದು 28 ಸಂಖ್ಯೆ ಮಾಡಾದರೂ ಮಕ್ಕಳು ಓದೋಕ್ಕೆ ಹೋದರೆ ಅವ್ರಿಗೆ ವಿದ್ಯಾಭ್ಯಾಸಕ್ಕೂ ಸಮಸ್ಯೆ ಆಗೋದಿಲ್ಲ. ಮಹಾಲಕ್ಷ್ಮಿಯೂ ಕೂಡ ಪ್ರೀತಳಾಗ್ತಾಳೆ, ಮನೆಯಲ್ಲಿ ಶಾಂತಿ ನೆಮ್ಮದಿ ನೆಲೆಸುತ್ತೆ. ಯಾವಾಗ ಶಾಂತಿ ನೆಮ್ಮದಿ ಇರುತ್ತೋ ಆವಾಗ ಮಹಾಲಕ್ಷ್ಮಿಯ ಸಾನ್ನಿಧ್ಯ ಅಲ್ಲಿ ದೃಢವಾಗಿ ನಿಂತಿರುತ್ತೆ. ಯಾರೋ ಕರೆ ಮಾಡ್ತಾ ಇದ್ದಾರೆ, ನೋಡೋಣ. ಹಲೋ 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 ಹೇಳಿ. ಹಲೋ ಹಲೋ ಹೇಳಿಮ್ಮ. ನಮಸ್ತೆ ಗುರುಜಿ. ನಮಸ್ತೆ ಹೇಳಿಮ್ಮ. ಎಲ್ಲಿಂದ ಮಾತಾಡ್ತಾ ಇದ್ದೀರಾ? ನಾನು ಕೊಪ್ಪಳ ಜಿಲ್ಲೆಯಿಂದ ರೀ. ಹೇಳಿಮ್ಮ, ಏನು ಕೇಳಬೇಕಾಗಿತ್ತಮ್ಮ? ಸ್ವಲ್ಪ ಮನೇಲಿ ಹೆಲ್ತ್ ಪ್ರಾಬ್ಲಮ್ ಜಾಸ್ತಿ ಇರುತ್ತೆ ಗುರುಜಿ. ಹಾಂ, ಅಮ್ಮನವ್ರಿಗೆ ಪದೇ ಪದೇ ಹೆಲ್ತ್ ಪ್ರಾಬ್ಲಮ್ ಕಾಡ್ತಾ ಇರುತ್ತೆ. ಎಷ್ಟು ವಯಸ್ಸಮ್ಮ ಅವ್ರಿಗೆ? ಅವರಿಗೆ 50+ ಇದೆ ರೀ. ಏನು ಹೆಲ್ತ್ ಸಮಸ್ಯೆ ಅಂದರೆ ಯಾವ ಥರದ ಸಮಸ್ಯೆ? ಅಂದ್ರೆ ಸ್ವಲ್ಪ ಮೈ ನೋವು ಜಾಸ್ತಿ ರೀ. ಒಂದಿನ ಫೀವರ್, ಹಂಗೆ ಒಂದಿನ ಹುಷಾರಿದ್ರೆ ಮತ್ತೊಂದು ದಿನ ಹುಷಾರಿರಲ್ಲ ರೀ. ದತ್ತಾತ್ರೇಯರಿಗೆ ಪ್ರಾರ್ಥನೆ ಮಾಡಿಬಿಟ್ಟು 6 ರೂಪಾಯಿ ಮನೆಯಲ್ಲಿ ಇಡಿತಾಯಿ, 6 ರೂಪಾಯಿ ಇಟ್ಟು ದೀಪ ಹಚ್ಚಿ ಪ್ರಾರ್ಥನೆ ಮಾಡ್ಕೊಳ್ಳಿ ದತ್ತಾತ್ರೇಯರಿಗೆ. ಖಂಡಿತವಾಗ್ಲೂ ಅವರ ಆರೋಗ್ಯ ಸಮಸ್ಯೆ ಸುಧಾರಿಸುತ್ತೆ. ಹೆಚ್ಚಿನ ವಿಚಾರವನ್ನು ಮಾತಾಡೋದಕ್ಕೆ ನೀವು ಅಲ್ಲಿ ಕರೆ ಮಾಡಿ ವಿಚಾರ ತಿಳಿಸಿ, ನಿಮಗೇನು ಪರಿಹಾರ ಮಾಡಬೇಕು ಅನ್ನೋದರ ಬಗ್ಗೆ ಹೇಳ್ತೀನಮ್ಮ. ಒಳ್ಳೆಯದಾಗಲಿ. ಹೀಗೆ ಪೂಜೆಯನ್ನು ಮಾಡಿ ಆನಂತರ ನಿಮ್ಮ ಕೈಲಾದ ನೈವೇದ್ಯವನ್ನು ಇಟ್ಟು, ಹಣ್ಣು ಹಾಲು ಇಡ್ತಿರೋ ಅಥವಾ ಸಜ್ಜಿಗೆಯನ್ನು ಮಾಡಿ ಇಡ್ತಿರೋ, ಯಾವುದು ನಿಮ್ಮ ಶಕ್ತ್ಯಾನುಸಾರವಾಗಿ ಆ ನೈವೇದ್ಯವನ್ನು ಮಾಡಿ ಮಂಗಳಾರತಿಯನ್ನು ಮಾಡಿ ಆನಂತರ ತಾಯಿಯನ್ನು ಕನಕಧಾರ ಸ್ತೋತ್ರದಿಂದ ಪೂಜೆ ಮಾಡಿ. ಕನಕಧಾರ ಸ್ತೋತ್ರ 21 ಶ್ಲೋಕ ಇರುತ್ತೆ. ಒಂದೊಂದು ಶ್ಲೋಕ ಹೇಳಿದಾಗಲೂ ಕೂಡ ಬಿಡಿ ಹೂವಿನಿಂದ ಪೂಜೆ ಮಾಡಿ ಆನಂತರ ಆ ತಾಯಿಯನ್ನು ಪ್ರಾರ್ಥನೆ ಮಾಡಿಕೊಂಡು ವಿಸರ್ಜನೆ ಮಾಡಿ. ಯಾರೋ ಕರೆ ಮಾಡ್ತಾ ಇದ್ದಾರೆ, ನೋಡೋಣ. ಹಲೋ ಹಲೋ ಹೇಳಿ. ಹಲೋ ಸರ್, ಹೇಳಿ. ಹೇಳಿಮ್ಮ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಸರ್, ಇಲ್ಲಿ ಹೆಸರುಘಟ್ಟ ಮೇನ್ ರೋಡ್ ಇಂದ. ಏನು ಕೇಳಬೇಕಾಗಿತ್ತಮ್ಮ? ಹಲೋ. ಸರ್ ಹೇಳಿ ಸರ್. ಏನು ಕೇಳಬೇಕಾಗಿತ್ತು ತಾಯಿ? ಕಾಲ್ ಮಾಡ್ಬಿಟ್ಟು ಹೇಳಿ ಸರ್. ಸರ್, ಆರೋಗ್ಯದ ಬಗ್ಗೆ ಕೇಳಬೇಕಾಯ್ತು ಸರ್. ಏನು ಸಮಸ್ಯೆ ಆಗಿದೆಯಮ್ಮ ಆರೋಗ್ಯದಲ್ಲಿ? ಸರ್, ದತ್ತಾತ್ರೇಯರನ್ನ ಪ್ರಾರ್ಥನೆ ಮಾಡಿ. ಟಿವಿ ನೋಡ್ತಾ ಇರ್ತೀರಾ, ಟಿವಿ ನೋಡ್ಕೊಂಡು ಮಾತಾಡ್ತಾ ಇದ್ದೀರಾ, ಸರಿಯಾಗಿ ಮಾತಾಡ್ತಾ ಇಲ್ಲ, ಸಮಯ ವ್ಯರ್ಥ ಆಗತ್ತಮ್ಮ. ಒಳ್ಳೇದಾಗ್ಲಿ ತಾಯಿ. ವಿಸರ್ಜನೆ ಮಾಡಿ ಈ ಒಂದು ಕ್ಷೀರವನ್ನು ಮನೆಯಲ್ಲಿ ಯಾರಿರ್ತೀರಿ ನಿಮ್ಮ ಮನೆಯವರು ಮಾತ್ರ ಇದನ್ನು ತಗೊಳ್ಬೇಕು. ಬಿಟ್ಟರೆ ಯಾವುದೇ ಕಾರಣಕ್ಕೂ ಎಲ್ಲರಿಗೂ ಹಂಚೋದಲ್ಲ. ನಾನು ಮಹಾಲಕ್ಷ್ಮಿ ಪೂಜೆ ಮಾಡ್ತಾಯಿದ್ದೀನಿ ಬನ್ನಿ ಅಂತ ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ಹಂಚೋದಲ್ಲ. ನಿಮ್ಮ ಮನೆಯಲ್ಲಿ ಮಾತ್ರ ನೀವು ಯಾರ್ಯಾರು ಇರ್ತೀರಿ, ಗಂಡ ಹೆಂಡತಿ ಮಕ್ಕಳು ಅಪ್ಪ ಅಮ್ಮ ಯಾರಿರ್ತೀರಿ ಇವರೆಲ್ಲರೂ ಕೂಡ ಆ ಹಾಲನ್ನು ಸ್ವೀಕಾರ ಮಾಡಿಬಿಡ್ಬೇಕು. ಆವಾಗಲೇ ಪೂಜೆ ಮಾಡೋಕ್ಕೆ ಹೇಳಿದ್ರು, ಪೂಜೆ ಮಾಡಿದೆ ಅಂತಂದ್ಬಿಟ್ಟು ಹಾಲನ್ನ ಅಲ್ಲೇ ಇಟ್ಬಿಟ್ಟು ಹಾಲು ಒಡೆದೋಯ್ತು ನಾನೇನು ಮಾಡಲಿ ಅಂತನ್ನೋದಲ್ಲ. ಹಾಲು ಒಡೆದೋಗ್ಬಾರ್ದು, ಅದು ಬಹಳ ಮುಖ್ಯ. ಪೂಜೆ ಮಾಡಿರುವಂತಹ ಹಾಲನ್ನು ನೀವು ಸ್ವೀಕಾರ ಮಾಡಬೇಕು. ವೀಳ್ಯದೆಲೆಯನ್ನು ನೀವು ನಿಮ್ಮ ದಂಪತಿಗಳು ಯಾರಿರ್ತೀರಿ ಅವರು ರಾತ್ರಿ ಊಟ ಆದಮೇಲೋ ಮಧ್ಯಾಹ್ನವೋ ಅದನ್ನು ಸ್ವೀಕಾರ ಮಾಡಬೇಕು. ಹೀಗೆ 5 ಶುಕ್ರವಾರಗಳು ಈ ಕ್ಷೀರ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡಿ ಅಮಾವಾಸ್ಯೆಯಲ್ಲಿ ನಮ್ಮ ಆಶ್ರಮದಲ್ಲಿ ನಡೆಯುವಂತಹ ದಶಭುಜ ಮಹಾಲಕ್ಷ್ಮಿ ಹೋಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನೋಡಿ. ಆ ನಂತರ ನಿಮ್ಮ ಮನೆಯಲ್ಲಿ ನೆಮ್ಮದಿ ನೆಲೆಸೋದರ ಜೊತೆಗೆ ಮಹಾಲಕ್ಷ್ಮಿ ಯಾವ ರೀತಿಯಲ್ಲಿ ಇರ್ತಾಳೆ ಅನ್ನೋದನ್ನು ನೀವೇ ಅನುಭವ ಪಡ್ಕೊಳ್ಳಿ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಮಂಗಳವಾಗಲಿ. ದತ್ತನ ಕೃಪಾಶೀರ್ವಾದದಿಂದ ಮನಗಳಲ್ಲಿ ಶಾಂತಿ ನೆಮ್ಮದಿ ನೆಲೆಸಲಿ ಅಂತ ಹೇಳಿ ಪ್ರಾರ್ಥಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ. ಓಂ ಶಾಂತಿ ಶಾಂತಿ ಶಾಂತಿ. ಸದ್ಗುರು ದಿವ್ಯಚರಣಾರವಿಂದಾರ್ಪಣಮಸ್ತು.